ನೋಡಿ, ಬೇಡಿಕೆಗಳು ಅನ್ನುವಂಥದ್ದು ಇರುತ್ತೆ. ಆ ಬೇಡಿಕೆಗಳಿಗೆ ತಕ್ಕಂತೆ ಸರ್ಕಾರಗಳು ಕೂಡ ಆ, ಈಡೇರಿಸುವಂಥ ಕೆಲಸವನ್ನು ಮಾಡ್ತಾ ಇರಬೇಕು. ಆದರೆ ಸರ್ಕಾರಗಳಲ್ಲಿರುವಂಥ ಶಾಸಕರು, ಮಂತ್ರಿಗಳು ಇವರೆಲ್ಲ ಏನು ಮಾಡ್ಕೊಳ್ತಾರೆ, ಅವರವರ ಸ್ವಹಿತಾಸಕ್ತಿಗಳನ್ನು ನೋಡ್ಕೊಳ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲನ್ನು ನಿಮಗೆ ಮ್ಯಾಚ್ ಮಾಡ್ಕೊಂಡು ಹೇಳ್ತೀನಿ. 100% ತಮ್ಮ ಸ್ಯಾಲ್ರಿಯನ್ನು ಹೈಕ್ ಮಾಡ್ಕೊಳ್ತಾರೆ. ಯಾರು? ಶಾಸಕರು ಸದನದಲ್ಲಿ ಕೂತ್ಕೊಂಡು ಅದಕ್ಕೆ ಎಲ್ಲರೂ ಅಪ್ರೂವಲ್, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ. ಕಾರಣ ಎಲ್ಲ ಸ್ವಾರ್ಥ ಮನಸ್ಥಿತಿಯಲ್ಲಿರುವಂಥವ್ರು. ಆದರೆ ಅದೇ ಬೇಡಿಕೆಗಳನ್ನು ಯಾರು ವೋಟ್ ಹಾಕಿರ್ತಾರೋ ಅವರು ನಮ್ಮ ಇಲಾಖೆಗಳಿಗೆ ಬೇಕು, ನಾವು ದುಡಿತಾ ಇದ್ದೀವಿ ಸರ್, ನಮಗೆ ಕೊಡಿ ಅಂತ ಕೇಳ್ತಾ ಇದ್ರೆ 4-5 ವರ್ಷಗಳಿಂದ ಲಬೋ 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 ಅಂತ ಬಡ್ಕೊಂಡ್ರು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಬಾರ್ಗೇನಿಂಗ್ ಮಾಡೋದು 7%, 12% ಅಂದ್ಕೊಂಡು. ಏನ್ರಿ ಇದು? ಈಗ 20ನೇ ತಾರೀಕಿಗೆ ಬಸ್ ಬಂದ್ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಅಷ್ಟರೊಳಗೆ ಸರ್ಕಾರ ಏನಾದರೂ ಬದಲಾವಣೆ ಮಾಡುತ್ತಾ? ನೋ ಐಡಿಯಾ. ಈ ಡೀಟೇಲ್ ರಿಪೋರ್ಟನ್ನು ನೋಡಿ ಗೊತ್ತಾಗುತ್ತೆ. ಪ್ರಯಾಣಿಕರೇ ಗಮನಿಸಿ ಗಮನಿಸಿ, ಮೇ 20ರಿಂದ ಬಸ್ ಬಂದ್ ಫಿಕ್ಸ್. ರಸ್ತೆಗಿಳಿಯಲ್ಲ ಬಿಎಂಟಿಸಿ, ಕೆಎಸ್ಆರ್ಟಿಸಿ. ಸಾರಿಗೆ ನೌಕರರ ಸಂಬಳ ಹೆಚ್ಚಳ ವಿಚಾರವಾಗಿ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಸಮಸ್ಯೆಗೆ ಸದ್ಯಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣಿಸ್ತಿಲ್ಲ. ಪಟ್ಟು ಬಿಡದ ನೌಕರರ ಮನವೊಲಿಕೆಗೆ ಸರ್ಕಾರ 12.5%ನಷ್ಟು ಸಂಬಳ ಹೆಚ್ಚಳಕ್ಕೆ ತೀರ್ಮಾನ ಮಾಡಿ ಆದೇಶವನ್ನು ಕೊಟ್ಟರು. ಪಟ್ಟು ಬಿಡದ ನೌಕರರು ಸರ್ಕಾರದ ಹೊಸ ಆದೇಶವನ್ನು ಒಪ್ಪದೆ ಮುಷ್ಕರ ಮಾಡುವುದಾಗಿ ಪಟ್ಟು ಹಿಡಿದಿದ್ದಾರೆ. ಮೇ 20ಕ್ಕೆ ಬಸ್ಸುಗಳನ್ನು ರಸ್ತೆಗಿಳಿಸದಿರೋದಕ್ಕೆ ನಿರ್ಧರಿಸಿ ಬಸ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತಹ ಸಾರಿಗೆ ನೌಕರರು ತಮ್ಮ ಮುಷ್ಕರದ ಪಟ್ಟನ್ನ ಬಿಡುವ ಹಾಗೆ ಕಾಣ್ತಾ ಇಲ್ಲ. ಈಗಾಗಲೇ ಸರ್ಕಾರ 12.5% ಸಂಬಳವನ್ನ ಹೆಚ್ಚಳ ಮಾಡುವಂತ ನಿರ್ಧಾರ ಮಾಡಿದ್ರು ಕೂಡ ಇದಕ್ಕೆ ಒಪ್ಪದೇ ಇರುವಂತಹ ಸಾರಿಗೆ ನೌಕರರು 25% ಸಾರಿಗೆ ನೌಕರರ ವೇತನ ಹೆಚ್ಚಳ ಆಗಲೇಬೇಕು, ಅದು ಕೂಡ ಜನವರಿ 2024ರಿಂದ ಅನ್ನುವಂಥ ಪಟ್ಟನ್ನ ಬಿಗಿಯಾಗಿ ಹಿಡಿದಿದ್ದಾರೆ. ಇಷ್ಟೇ ಅಲ್ಲ, ಈಗಾಗಲೇ ಸರ್ಕಾರ ಹಲವು ಹಂತದ ಮಾತುಕತೆಗಳನ್ನು ಮಾಡಿದ್ರು ಕೂಡ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದೇ ಕಾರಣಕ್ಕಾಗಿ ಈಗ ಇದೇ 20ರಿಂದ ಆರಂಭವಾಗುವಂಥ ಮುಷ್ಕರ ಏನಿದೆ ಇದು ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಅನ್ನು ನೀಡುವಂಥ ಸಾಧ್ಯತೆ ಇದೆ. 20ರಿಂದ ಮುಷ್ಕರವನ್ನು ಯಾವುದೇ ಕಾರಣಕ್ಕೂ ನಾವು ವಾಪಸ್ ತೆಗೆದುಕೊಳ್ಳೋದಿಲ್ಲ, ಸರ್ಕಾರ ಒಂದೊಮ್ಮೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅನ್ನುವಂಥ ಪಟ್ಟನ್ನು ಮುಂದುವರಿಸ್ತಾ ಇರುವಂಥ ಸಾರಿಗೆ ನೌಕರರು ಅದೇನೇ ಆದರೂ ಪರವಾಗಿಲ್ಲ, ಎಸ್ಮಾ ಜಾರಿಯಾದರೂ ಕೂಡ ನಾವು ಮಾತ್ರ ಹೋರಾಟವನ್ನು ಮಾಡೇ ಮಾಡ್ತೇವೆ ಎನ್ನುವಂತಹ ಹಠವನ್ನ ಮುಂದುವರಿಸ್ತಾ ಇದ್ದಾರೆ. ಹೌದು, 2024 ಜನವರಿಯಿಂದ 25%ನಷ್ಟು ಸಂಬಳ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು. ಕಳೆದ 20 ದಿನದ ಹಿಂದೆ ಸರ್ಕಾರ 7%ನಷ್ಟು ಏರಿಕೆ ಮಾಡುವುದಾಗಿ ತಿಳಿಸಿತ್ತು. ಇದಕ್ಕೆ ನೌಕರರು ಒಪ್ಪದೇ ಇದ್ದಾಗ ನೇರವಾಗಿ ಸಾರಿಗೆ ಸಚಿವರೇ ಮತ್ತೊಂದು ಸಭೆಯನ್ನ ಮಾಡಿ ನೌಕರರ ಸಂಘಟನೆಗಳ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಆದ್ರೆ ಆಗ್ಲೂ ಕೂಡ ಸಾರಿಗೆ ಮುಖಂಡರು ಒಪ್ಪದೆ ಸಭೆ ವಿಫಲವಾಗಿತ್ತು. ಬಳಿಕ ಸಾರಿಗೆ ನೌಕರರ ಬೇಡಿಕೆ ನಿರ್ಧಾರ ಸಿಎಂ ಅಂಗಳಕ್ಕೆ ಹೋಗಿತ್ತು. ಈ ಬಗ್ಗೆ ಸಾರಿಗೆ ಸಚಿವರು ಅಧಿಕಾರಿಗಳ ಜೊತೆಗೆ ಚರ್ಚಿಸಿದ ಸಿಎಂ ಕೊನೆಗೆ 2025 ಮಾರ್ಚ್ನಿಂದ ಅನ್ವಯವಾಗುವಂತೆ 12.5%ನಷ್ಟು ಏರಿಕೆಗೆ ಒಪ್ಪಿ ಆದೇಶ ಹೊರಡಿಸಿದ್ದಾರೆ. ನೌಕರರನ್ನ ಸಮಾಧಾನಪಡಿಸಲು ಮುಂದಾಗಿದ್ದಾರೆ. ಆದರೆ ಇದಕ್ಕೂ ಬಗ್ಗದ ನೌಕರರು ತಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು, ಇಲ್ಲದಿದ್ದರೆ ಮುಷ್ಕರವನ್ನ ಎದುರಿಸಿ ಅಂತ ಸರ್ಕಾರಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ. ಅದರಂತೆ ಮೇ 20ಕ್ಕೆ ಬಸ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮೇ 20ರಿಂದ ಬಸ್ ಬಂದ್ ಫಿಕ್ಸ್. ಎಸ್ಮಾ ಜಾರಿ ಮಾಡಿದ್ರು ಹೆದರಲ್ಲ. ಕೈ ಸಮಾವೇಶದ ವೇಳೆ ಕಪ್ಪು ಪಟ್ಟಿ ಪ್ರದರ್ಶನ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೆಎಸ್ಆರ್ಟಿಸಿ ನೌಕರರ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್, ಯಾವುದೇ ಕಾರಣಕ್ಕೂ ಬಸ್ ಬಂದ್ ವಾಪಸ್ ಪಡೆಯಲ್ಲ, ಸರ್ಕಾರಕ್ಕೆ ಸಾರಿಗೆ ಸಂಘಟನೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಎಸ್ಮಾ ಜಾರಿ ಮಾಡಿದ್ರು ಹೆದರಲ್ಲ, ನಮ್ಮ ಬೇಡಿಕೆ ಈಡೇರದೇ ಇದ್ರೆ ಮುಷ್ಕರ ಕೈ ಬಿಡಲ್ಲ ಅಂಥೇಳಿ ಕಟು ಸಂದೇಶವನ್ನ ರವಾನಿಸಿದ್ದಾರೆ. ಅಲ್ಲದೆ ಮೇ 19ಕ್ಕೆ ಕಾಂಗ್ರೆಸ್ ಸಮಾವೇಶದ ವೇಳೆ ಕಪ್ಪು ಪಟ್ಟಿ ಪ್ರದರ್ಶನಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. 20ನೇ ತಾರೀಕು ಈ ತಿಂಗಳು ನಾವು ನಮ್ಮ ಅನಿರ್ದಿಷ್ಟ ಮುಷ್ಕರವನ್ನ ಕರೆ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಏನು ಸಾರಿಗೆ ನೌಕರರ ವಿಚಾರದಲ್ಲಿ ತೀರಾ ಉದಾಸೀನ ಮತ್ತು ಉಪೇಕ್ಷೆ ಧೋರಣೆಯನ್ನ ಅನುಸರಿಸಿ ಸಾರಿಗೆ ನೌಕರರ ಸಂಪೂರ್ಣವಾಗಿ ಕಡೆಗಣಿಸಿದೆ ಮತ್ತು ತಾರತಮ್ಯದ ನೀತಿಯನ್ನ ಅನುಸರಿಸ್ತಾ ಇದೆ. ಸಾರಿಗೆ ನೌಕರರ ವಿಚಾರದಲ್ಲಿ ನಾವು ಇದೆಲ್ಲವನ್ನು ಪ್ರತಿಭಟಿಸಿ 29ನೇ ತಾರೀಕು ನಾವು ಕಳೆದ ತಿಂಗಳು ನೋಟಿಸ್ ಕೊಟ್ಟಿದ್ದೀವಿ. 20ನೇ ತಾರೀಕು ಮೇ ತಿಂಗಳಿಂದ, ಅದೇ ಇನ್ನು 4 ದಿವಸ, ಅಲ್ಲಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೀವಿ. ಇನ್ನು ತುಮಕೂರಿನ ಟೌನ್ ಹಾಲ್ನ ಬಳಿ ಕಪ್ಪು ಪಟ್ಟಿಯ ಪ್ರದರ್ಶನಕ್ಕೆ ನಿರ್ಧಾರ ಮಾಡಿದ್ದು ನೂರಾರು ಚಾಲಕರು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಜೊತೆಗೆ 20ರಿಂದ ಆರಂಭವಾಗಲಿರುವ ಅನಿರ್ದಿಷ್ಟಾವಧಿ ಮುಷ್ಕರದ ಹಿನ್ನೆಲೆಯಲ್ಲಿ ಸರ್ಕಾರ ಮುಷ್ಕರದಲ್ಲಿ ಭಾಗಿಯಾಗದಂತೆ ನೌಕರರಿಗೆ ಎಸ್ಮಾ ಜಾರಿ ಮಾಡುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಎಸ್ಮಾ ಜಾರಿಗೆ ನಾವು ಬಗ್ಗಲ್ಲ ಅಂತ ಹೇಳಿರುವ ನೌಕರರು ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಶಪಥ ಮಾಡಿದ್ದಾರೆ. ಮೇ 19ರಂದು ತುಮಕೂರಿನಲ್ಲಿ ನಡೆಯುವಂತಹ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಕಪ್ಪು ಬಾವುಟ ಪ್ರದರ್ಶನದ ಬಿಸಿ ತಟ್ಟಲಿದೆ. ಕೆಎಸ್ಆರ್ಟಿಸಿ ನೌಕರರ ಒಕ್ಕೂಟ ಈ ಒಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ಹೊರಟಿರುವಂಥದ್ದು ಮುಖ್ಯಮಂತ್ರಿ ಅವರಿಗೆ ಆ ಮೂಲಕ ಒಂದು ರೀತಿಯ
ಬಿಸಿಯ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಆ ಒಕ್ಕೂಟ ಹೊರಟಿದೆ. ಕಾರಣ ತಮ್ಮ ಬೇಡಿಕೆಗಳನ್ನು ಸರಿಯಾಗಿ ಈಡೇರಿಸಬೇಕು ಎನ್ನುವಂಥ ಒಂದು ಅಹವಾಲು ಅವರದಾಗಿದೆ. ಆದರೆ ಸರ್ಕಾರ ಯಾವುದೇ ಕಾರಣಕ್ಕೆ ಅವರ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ ಎನ್ನುವಂಥ ಆರೋಪವನ್ನು ಮಾಡ್ತಾರೆ. ಹಾಗಾಗಿ ಮೇ 29ರಂದು ಏನು ಅನಿರ್ದಿಷ್ಟಾವಧಿಗೆ ಅವರು ಮುಷ್ಕರ ಆರಂಭ ಮಾಡ್ತಾ ಇರುವಂಥದ್ದು. ಆದರೆ ಕಾಂಗ್ರೆಸ್ ಸರ್ಕಾರದ ಏನು ಸಮಾವೇಶ ಇತ್ತು, ಅದು 20ನೇ ತಾರೀಕಿಗಿತ್ತು. ಆದರೆ ಇವರ ಮುಷ್ಕರದಿಂದಾಗಿ 19ನೇ ತಾರೀಕಿಗೆ ಮುಂಚೆಯೇ ಮಾಡಲಿಕ್ಕೆ ಏನು ಪ್ಲ್ಯಾನ್ ಮಾಡಿಕೊಂಡಿರುವಂಥದ್ದು. ಇದು ಕಾಂಗ್ರೆಸ್ ಸರ್ಕಾರದ ಒಂದು ರೀತಿಯ ಕುತಂತ್ರ ಮನೋಭಾವ ಅಂತ ಹೇಳ್ತಾ ಇದ್ದಾರೆ. ಏನು ಸಾಧನಾ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದಾರೆ, ಈ ಸಾಧನಾ ಸಮಾವೇಶದ ನಿಜವಾಗಿಯೂ ಕೂಡ ಪಾಲುದಾರರು KSRTC ಚಾಲಕರು ಮತ್ತು ಏನು ನಿರ್ವಾಹಕರು ಎನ್ನುವಂಥದ್ದು ಅವರ ಅಭಿಪ್ರಾಯ. ಯಾಕಂದರೆ ಶಕ್ತಿ ಯೋಜನೆ ಯಶಸ್ವಿ ಆಗಲಿಕ್ಕೆ ಕಾರಣರಾದವರೇ KSRTC ನೌಕರರು. ಅವರನ್ನು ಹೊರತುಪಡಿಸಿ ಇವರು ಯಾವ ರೀತಿಯ ಸಾಧನಾ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದು ವಾದ ಅವರ ಒಕ್ಕೂಟದಾಗಿದೆ. ಇನ್ನು ಮೇ 20ರಂದು ಸರ್ಕಾರಿ ಬಸ್ ಸಂಚಾರ ಸ್ತಬ್ಧ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ತಿತ್ತು. 2020ರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಿತ್ತು. ಕೋವಿಡ್ ಕಾರಣಕ್ಕೆ ಆಗ ಪರಿಷ್ಕರಣೆ ಆಗಲಿಲ್ಲ. ನಮ್ಮ ಸರ್ಕಾರದಲ್ಲಿ ವೇತನ ಪರಿಷ್ಕರಣೆ ಆಗಿದೆ. ನಮ್ಮ ನಿಲುವನ್ನ ಸಾರಿಗೆ ನೌಕರರಿಗೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ತಿತ್ತು. 2020ರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಆಗ ಕರೋನಾ ಆಯಿತು, ಆಗಲಿಲ್ಲ. 21ರಲ್ಲಿ ಕರೋನಾ ಆಯಿತು, ಆಗಲಿಲ್ಲ. ಆಮೇಲೆ 26 ತಿಂಗಳು ಕೊಡ್ತೀವಿ, ಮತ್ತು ವೇತನ ಪರಿಷ್ಕರಣೆ 12% ಮಾಡ್ತೀವಿ ಅಂತ ನಮ್ಮ ಸರ್ಕಾರದ ನಿಲುವನ್ನು ನಾವು ಹೇಳಿದ್ದೀವಿ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಸಾರಿಗೆ ನೌಕರರು ಮತ್ತು ಸರ್ಕಾರದ ತಿಕ್ಕಾಟ ವಿಕೋಪಕ್ಕೆ ತಿರುಗುವ ಸಾಧ್ಯತೆ ಇದೆ. ಸರ್ಕಾರ ಏನಾದರೂ ಮತ್ತೆ ಮಾತುಕತೆಗೆ ಮುಂದಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.